ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಸೆಷನ್ ಅಲ್ಲಿ ನಾನು ಎರಡನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಲ್ಲಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ ನಂಬರ್ 1 ಅನ್ನ ಸಾಲ್ವ್ ಮಾಡಿದ್ದೇನೆ. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ನಂಬರ್ 2 ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಫಸ್ಟ್ ಮೊದಲಿಗೆ ನಾವು ಪ್ರಾಬ್ಲಮ್ ಅನ್ನ ನೋಡೋಣ. ಶೇರ್ ಮಾಡಿದ್ದೇನೆ. ಓಕೆ, Bahalu traders have taken a fire insurance policy for 4,80,000. ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಮಗೆ ಪಾಲಿಸಿ ಅಮೌಂಟ್ ಕೊಟ್ಟಿರಲಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. 4,80,000ಕ್ಕೆ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರಂತೆ ಬಾಲು ಅಂತಕ್ಕಂಥವ್ರು. ಕವರಿಂಗ್ ಇಟ್ ಸ್ಟಾಕ್ ಆನ್ ಟ್ರೇಡ್, ಸ್ಟಾಕ್ ಏನಿಟ್ಟಿದ್ದಾರೆ ಗೋಡೌನ್ ಅಲ್ಲಿ ಅದನ್ನ ಕವರ್ ಮಾಡ್ಲಿಕ್ಕೆ 4,80,000 ರೂಪಾಯಿ ಗೂಡ್ಸ್ ಇದೆ ನಮ್ಮ ಗೋಡೌನ್ ಅಲ್ಲಿ ಅಂತ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ. ಆ ಫೈರ್ ಅಕ್ಕರ್ಸ್ ಆನ್ 31/6/20 ಅಂದ್ರೆ 2020 ಜೂನ್ 31ಗೆ ಫೈರ್ ಆಗಿದೆ ಅಂತಂದ್ರೆ 2021 ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನಾಗಿದೆ, ಫೈರ್ ಆಗಿದೆ. ಅಂಡ್ ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್, ಸ್ಟಾಕ್ ಡೆಸ್ಟ್ರಾಯ್ ಆಯಿತು ವಿತ್ ದ ಎಕ್ಸೆಪ್ಷನ್ ಆಫ್ ದ ವ್ಯಾಲ್ಯೂ ಆಫ್ 1,24,080 ಅಂತಂದ್ರೆ 1,24,080 ರೂಪಾಯಿ ವರ್ತ್ ಗೂಡ್ಸ್ ಅನ್ನ ಬಿಟ್ಟು ಮಿಕ್ಕಿದೆಲ್ಲ ಏನಾಯ್ತು, ಡೆಸ್ಟ್ರಾಯ್ ಆಗ್ಬಿಡು. ಅಂದ್ರೆ ಅದರ ಅರ್ಥ 1,24,080 ಈಸ್ ದ ಅಮೌಂಟ್ ಆಫ್ ಸಾಲ್ವೇಜ್, ಅಮೌಂಟ್ ಆಫ್ ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್, ದಟ್ ಈಸ್ ಕಾಲ್ಡ್ ಆಸ್ ಸಾಲ್ವೇಜ್ ಅಂತ ಕರಿತೀವಿ. ನಿಮ್ಗೆ ಡೈರೆಕ್ಟ್ ಆಗಿ ಸಾಲ್ವೇಜ್ ಅಂತ ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಬಟ್ ಏನ್ ಹೇಳಿದಾನೆ, ವಿತ್ ದ ಎಕ್ಸೆಪ್ಷನ್ ಅಂತಾನೆ, ಇಷ್ಟು ಗೂಡ್ಸ್ ಅನ್ನ ಬಿಟ್ಟು ಅಂದ್ರೆ ಆ ಗೂಡ್ಸ್ ಉಳಿದಿದೆ ಅಂತ ಅರ್ಥ. ನೆಕ್ಸ್ಟ್, ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್ ಫ್ರಮ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಫರ್ಮ್. ಕೆಳಗಡೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅಂತ ಅವ್ರಿಗೆ ನೋಡೋಣ. ಫಸ್ಟ್ 1/4/2020 ಅಂದ್ರೆ 2020ರ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ನಮಗೆ ಯೂಶಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ, 5 ಸ್ಟೆಪ್ಸ್ ಇದೆ. ಹಿಂದಿನದು ನಮ್ಗೆ ಬೇಕಾಗಿತ್ತು, ಹಿಂದಿನ ಇಯರ್ ಅಂದ್ರೆ 19-20 ಬೇಕಿತ್ತು, ಬಟ್ ಇಲ್ಲಿ ಏನ್ ಕೊಟ್ಬಿಟ್ಟಿದ್ದಾನೆ, 20 ಓಪನಿಂಗ್ ಸ್ಟಾಕ್ ಕೊಟ್ಬಿಟ್ಟಿದ್ದಾನೆ. ತೊಂದರೆ ಇಲ್ಲ. ಪರ್ಚೇಸಸ್ ಟು ದ ಡೇಟ್ ಆಫ್ ಫೈರ್ ಅಂದ್ರೆ ಅದರ ಅರ್ಥ 1/4 ಇಂದ ಡೇಟ್ ಆಫ್ ಫೈರ್ ಅಂತಂದ್ರೆ 31/6 ವರೆಗೂ. ಓಕೆ, 1/4 ಫ್ರಮ್ ದ ಬಿಗಿನಿಂಗ್ ಆಫ್ ದ ಇಯರ್ ಟಿಲ್ ದ ಡೇಟ್ ಆಫ್ ಫೈರ್ 7,08,000. ಓಕೆ, ಅದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಇದೆ ಇನ್ಫಾರ್ಮೇಶನ್, ತೊಂದರೆ ಇಲ್ಲ. ಸೇಲ್ಸ್ ಟು ದ ಡೇಟ್ ಆಫ್ ಫೈರ್, ಸೇಲ್ಸ್ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಕ್ಯಾರಿಯೇಜ್ ಇನ್ವರ್ಡ್ ಕೊಟ್ಟಿದ್ದಾನೆ, ಈ ವರ್ಷದ ಕ್ಯಾರಿಯೇಜ್ ಇನ್ವರ್ಡ್ ಓದ್ ಪ್ರಾಬ್ಲಮ್ ಅಲ್ಲಿ ಇರಲಿಲ್ಲ, ಇದ್ರಲ್ಲಿ ತಗೋಬೇಕು. ಎಲ್ಲಿ ತಗೋತೀವಿ ನಾವು, ಟ್ರೇಡಿಂಗ್ ಅಕೌಂಟ್ ಅಥವಾ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೋತೀವಿ ಕ್ಯಾರಿಯೇಜ್ ಇನ್ವರ್ಡ್. ನೆಕ್ಸ್ಟ್, ಕಮಿಷನ್ ಪೇಯ್ಡ್ ಆನ್ ಪರ್ಚೇಸಸ್, ಪರ್ಚೇಸಸ್ ಮೇಲೆ ಕಮಿಷನ್ ಕೊಟ್ಟಿದ್ದಾರಂತೆ. ಯೂಶಲಿ ಇದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ. ಇದನ್ನ ನಾವೆಲ್ಲಪ್ಪ ತಗೋಬೇಕು ಅಂತಂದ್ರೆ ನಾವು ಅದನ್ನ P&L ಅಕೌಂಟ್ ಅಲ್ಲಿ ತಗೋಬೇಕು ಯೂಶಲಿ. ಸೊ ನಿಮಗೆ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದು ತಗೋಬಿಟ್ಟಿದ್ದಾರೆ, ದಟ್ ಇಸ್ ರಾಂಗ್. ಆಲ್ವೇಸ್ ದ ಕಮಿಷನ್ ಶುಡ್ ಬಿ ಕನ್ಸಿಡರ್ಡ್ ಅಟ್ ದ P&L ಅಕೌಂಟ್, ನಾಟ್ ಅಟ್ ದ ಟ್ರೇಡಿಂಗ್ ಅಕೌಂಟ್. ಇಲ್ಲಿ ತಗೋಬಾರ್ದು, ಕೊಟ್ಟಿದ್ರು ಸಹ ತಗೋಬೇಡಿ. ನೆಕ್ಸ್ಟ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್. ಸಿ, ಈ ಪ್ರಾಬ್ಲಮ್ ಅಲ್ಲಿ ಏನಪ್ಪ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ, ನಿಮಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾವೇ 2ನೇ ಸ್ಟೆಪ್ ಅಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾಗಿತ್ತು, ಹೌದಾ? ಬಟ್ ಈ ಪ್ರಾಬ್ಲಮ್ ಅಲ್ಲಿ ಹಂಗ್ ಮಾಡಿಲ್ಲ, ಅವ್ನು ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ನಮಗೆ 2 ಸ್ಟೆಪ್ ಬೇಕಾಗಿಲ್ಲ. ಫಸ್ಟ್ ಸ್ಟೆಪ್ ಟ್ರೇಡಿಂಗ್ ಅಕೌಂಟ್ ನೋ, ಸೆಕೆಂಡ್ ಸ್ಟೆಪ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿತೀವಲ್ಲ, ಕೊಟ್ಬಿಟ್ಟಿದ್ದಾನೆ ನೋಡಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಂತ. ಹಂಗಾಗಿ ಮೊದಲ 2 ಸ್ಟೆಪ್ ನಮಗೆ ಇಲ್ಲಿ ಬರೋದಿಲ್ಲ, ಗೊತ್ತಾಯ್ತಲ್ಲ? ದಿಸ್ ಶುಡ್ ಬಿ ವೆರಿ ಕ್ಲಿಯರ್ ವೆನೆವರ್ ಇಫ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಫಸ್ಟ್ 2 ಸ್ಟೆಪ್ಸ್ ವಿಲ್ ನಾಟ್ ಕಮ್. ಓಕೆ, ಅವನ್ನ ಮಾಡ್ತಕ್ಕಂಥ ಅವಶ್ಯಕತೆ ನಮಗೆ ಇರೋದಿಲ್ಲ. ಅದಕ್ಕೋಸ್ಕರನೇ ನಿಮಗೆ 1/4/2020 ಕೊಟ್ಟಿರೋದಿಲ್ಲ, 19-20 ಕೊಡ್ಬೇಕಾಗಿತ್ತು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಸೇಲ್ಸ್, ಪರ್ಚೇಸಸ್, ಅವಾಗ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕಂಡಿಡ್ಕೊಂಡು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡಿಡ್ಕೊಂಡು ಅದ್ರ ಮೇಲೆ ಮತ್ತೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಬಿಟ್ರೋದ್ರಿಂದ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ದ ಪಾಲಿಸಿ ವಾಸ್ ಸಬ್ಜೆಕ್ಟ್ ಟು ಆವರೇಜ್ ಕ್ಲಾಸ್. ನಿಮ್ಗೆ ಥಿಯರಿ ಮಾಡ್ಬೇಕಾದ್ರೆ ಹೇಳಿದೀನಿ ಆವರೇಜ್ ಕ್ಲಾಸ್ ಅಂದ್ರೆ ಏನು ಅಂತ. ಜಸ್ಟ್ ವಿಚ್ ಇಸ್ ಒನ್ ಸೆಕ್ಷನ್ ಆರ್ ಕ್ಲಾಸ್ ಇನ್ಕ್ಲೂಡೆಡ್ ಇನ್ ಅಗ್ರಿಮೆಂಟ್. ಯಾವ ಅಗ್ರಿಮೆಂಟ್? ಇನ್ಶೂರೆನ್ಸ್ ಅಗ್ರಿಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಈ ಒಂದು ಸೆಕ್ಷನ್ ಅನ್ನ. ಏನಕ್ಕಪ್ಪ ಅಂದ್ರೆ ಟು ಡಿಸ್ಕರೇಜ್ ಅಂಡರ್ ಇನ್ಶೂರೆನ್ಸ್. ಓಕೆ, ಸೊ ಇಲ್ಲಿ 4,80,000 ಗೂಡ್ಸ್ಗೆ ಏನ್ ತಗೊಂಡಿದ್ದಾರೆ ಅವರು, ಪಾಲಿಸಿ ತಗೊಂಡಿದ್ದಾರೆ. ಬಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ಗೊತ್ತಿಲ್ಲ. ನಾವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡಿಡ್ಕೋಬೇಕು, ಹೌದಾ? ನೋಡೋಣ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು, ಪಾಲಿಸಿ ಎಷ್ಟು ತಗೊಂಡಿದ್ದಾರೆ. ಓಕೆ, ಅವಾಗ ನಮಗೆ ಇಲ್ಲಿ ಅವರೇಜ್ ಕ್ಲಾಸ್ ಏಕ್ ಬಂತು ಅಂತ ಸಿಕ್ಕೋಗುತ್ತೆ, ತೊಂದರೆ ಇಲ್ಲ. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಲಾಸ್ ಆಫ್ ಸ್ಟಾಕ್, ಟೋಟಲ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಕಂಡುಹಿಡಿಬೇಕು. ಯೂಶಲಿ ಕಂಡುಹಿಡಿತೀವಿ. ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಲಾಡ್ಜ್ ವಿತ್ ದ ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ಕಂಪನಿ ಜೊತೆ
ಅಂದ್ರೆ ನಥಿಂಗ್ ಬಟ್ ಅಮೌಂಟ್ ಆಫ್ ಕ್ಲೈಮ್, ದೆನ್ ಲಾಸ್ ಸಫರ್ಡ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್ ಮಾಡಿದ್ರಿಂದ ಆದಂತಹ ಲಾಸ್ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕು. ಸೊ ಮಾಡೋಣ, ತೊಂದರೆ ಇಲ್ಲ. ಈ ಪ್ರಾಬ್ಲಮ್ ಬರ್ಕೊಳ್ಳಿ ನೀಟಾಗಿ ಪಾಸ್ ಮಾಡಿಕೊಂಡು. ಅದಾದ್ಮೇಲೆ ನಾನೀಗ ಸೊಲ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ತುಂಬಾ ಈಸಿಯಾಗಿ ಮಾಡ್ಕೋತಾ ಹೋಗ್ತೀವಿ. ಸೊ ಫಸ್ಟ್ 2 ಸ್ಟೆಪ್ಸ್ ಬರೋದಿಲ್ಲ, ಯಾಕಂತಂದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಪ್ರಾಫಿಟ್ ರೇಷನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ರು ಅದರಿಂದ. ಸೊ ಈಗ ನಾನು ಸೊಲ್ಯೂಷನ್ಗೆ ಹೋಗ್ತೀನಿ ಮಕ್ಕಳ. ಸೊ ಫಸ್ಟ್ ನಾವು ಈ ಟ್ರೇಡಿಂಗ್ ಅಕೌಂಟ್ ಏನ್ ಪ್ರಿಪೇರ್ ಮಾಡ್ತಾ ಇದ್ವಿ, GP ರೇಷಿಯೋ ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಇದರ ಅವಶ್ಯಕತೆ ಇಲ್ಲಿ ನಮಗೆ ಇಲ್ಲ. ಅದ್ರ ಬದಲು ಡೈರೆಕ್ಟ್ಲಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಹೋಗ್ತಾ ಇದೀವಿ. ಸೊ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ನಾವು ಎಲ್ಲಿಂದ ಪ್ರಿಪೇರ್ ಮಾಡ್ಬೇಕಪ್ಪ ಅಂತಂದ್ರೆ 1/4/20 ಟು 31/6/20 ವರೆಗೂ. ಅಂದ್ರೆ ಯಾವಾಗ್ಲೂ ನಾವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಯಾವ ವರ್ಷದಲ್ಲಿ ಫೈರ್ ಆಗಿರುತ್ತಲ್ಲ ಆ ಇಯರ್ ಬಿಗಿನಿಂಗ್ ಇಂದ ಫೈರ್ ಎಲ್ಲಿವರೆಗೂ ಆಗಿರುತ್ತೋ ಅಲ್ಲಿವರೆಗೂ ನಾವು ಪ್ರಿಪೇರ್ ಅನ್ನ ಮಾಡ್ತಾ ಹೋಗ್ತೇವೆ. ಸೊ ನಿಮಗೆ ಎಲ್ಲ ಪ್ರಾಬ್ಲಮ್ ಅಲ್ಲಿ ಗೊತ್ತು. ನಮ್ಗೆ ಫಸ್ಟ್ ಏನ್ ಕೊಟ್ಟಿದ್ದಾನೆ, ಸ್ಟಾಕ್ ಕೊಟ್ಟಿದ್ದಾನೆ 1/4/20. ಸೊ ನಾವು ಮಾಡ್ಬೇಕಾದ್ರೆ ಫಸ್ಟ್ ಏನ್ ತಗೋಬೇಕು, ಓಪನಿಂಗ್ ಸ್ಟಾಕ್ ತಗೋಬೇಕು. ಓಪನಿಂಗ್ ಸ್ಟಾಕ್ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ 1,80,000 rupees ತಗೊಂಡ್ವಿ. ಅದಾದ್ಮೇಲೆ ಪರ್ಚೇಸಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಸೊ ಪರ್ಚೇಸಸ್ ಟು ದ ಡೇಟ್ ಆಫ್ ಫೈರ್ 7,80,000 rupees ಅಂತ ಕೊಟ್ಟಿದ್ದಾನೆ ನೋಡಿ. ಪರ್ಚೇಸಸ್ ಟು ದ ಡೇಟ್ ಆಫ್ ಫೈರ್ 7,80,000 rupees. ಸೊ ಡೈರೆಕ್ಟ್ ಆಗಿ ತಗೋತೀವಿ. ಈ ಪ್ರಾಬ್ಲಮ್ ಅಲ್ಲಿ ಒಂದು ಎಕ್ಸ್ಟ್ರಾ ಐಟಮ್ ಕೊಟ್ಟಿದ್ದಾನೆ, ಕ್ಯಾರಿಯೇಜ್ ಇನ್ವರ್ಡ್ ಅಂತ. ವೇಜಸ್ ಆಗಿರ್ಲಿ, ಕ್ಯಾರಿಯೇಜ್ ಇನ್ವರ್ಡ್ ಆಗಿರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಲಿ, ತರ ಏನಾದ್ರು ಕೊಟ್ಟಾಗ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಅದೇ ಕ್ಯಾರಿಯೇಜ್ ಔಟ್ವರ್ಡ್ ಅಂತ ಏನಾದ್ರು ಕೊಟ್ರೆ ನಾವು P&L ಅಕೌಂಟ್ ತಗೋತೀವಿ. ಇಲ್ಲಿ ತಗೋಬಾರ್ದು ಕ್ಯಾರಿಯೇಜ್ ಔಟ್ವರ್ಡ್ ಕೊಟ್ಟಾಗ. ಕ್ಯಾರಿಯೇಜ್ ಇನ್ವರ್ಡ್ ಕೊಟ್ಟಿದ್ದಾನೆ, ಸೊ 24,000 ತಗೋತೀವಿ. ಸೊ ಆಮೇಲೆ ನಾವು ಈ ಕಡೆ ಬರ್ತೀವಿ, ಕ್ರೆಡಿಟ್ ಸೈಡ್ ಸೇಲ್ಸ್ ಕೊಟ್ಟಿರ್ತಾನೆ, ಸೇಲ್ಸ್ ಕೊಟ್ಟಿದ್ದಾನೆ ನಮ್ಗೆ ಪ್ರಾಬ್ಲಮ್ ಅಲ್ಲಿ. ಸೊ ಏನಂತ ಕೊಟ್ಟಿದ್ದಾನೆ, ಸೇಲ್ಸ್ ಟು ದ ಡೇಟ್ ಆಫ್ ಫೈರ್ 5,40,000 rupees ಅಂತ ಕೊಟ್ಟಿದ್ದಾನೆ. ಸೊ ತಗೊಂಡ್ವಿ. ತಗೊಂಡಿದ್ದಾದ್ಮೇಲೆ ಸೊ ವೆರಿ ಸಿಂಪಲ್, ನಮ್ಗೆ ಟ್ರೇಡಿಂಗ್ ಅಕೌಂಟ್ ಆದ್ರೆ ನಾವು ಕ್ಲೋಸಿಂಗ್ ಸ್ಟಾಕ್ ಕಂಡು ಹಿಡಿತೀವಿ. ಬಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ಕಂಡು ಹಿಡಿತೀವಿ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕಂಡು ಹಿಡಿತೀವಿ. ಹಾಗಾಗಿ ಫಸ್ಟ್ ಗ್ರಾಸ್ ಪ್ರಾಫಿಟ್ ಬರೋಣ. ಸೊ ಗ್ರಾಸ್ ಪ್ರಾಫಿಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಅಂಡ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಏನು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಹೌದಾ, ಎಷ್ಟು ಕೊಟ್ಟಿದ್ದಾನೆ ನೋಡಿ. ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾನೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮೇಕ್ ಇಟ್ ಅಂಡರ್ಲೈನ್. ಆನ್ ಕಾಸ್ಟ್ ಅಂತಿದೆಯಲ್ಲ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. 50% ಅಂತ ಕೊಟ್ಟಿದ್ದಾನೆ. ಹೌದಪ್ಪ. ಸೊ ವೆರಿ ಸಿಂಪಲ್ ನೋಡಿ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಎಷ್ಟಿದೆ, 50% ಇದೆ. 50% ನ ನಾವು 1/2 ಅನ್ಕೋಬೋದಾ. ವಿ ಕ್ಯಾನ್ ಟ್ರೀಟ್ 50% ಆಸ್ 1/2. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಹಾಕ್ಬಿಟ್ಟು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ನೋಡಿ, 1/2 ಮಾಡಿದ್ರೆ 50% ಬರುತ್ತೆ. 1/2 ಮಾಡಿದ್ರೆ 50%, ನಮಗೆ 1/2. ಅವನು ಕೊಟ್ಟಿರೋದು ಕಾಸ್ಟ್. ನಾವು ಕಂಡು ಹಿಡಿತಕ್ಕಂಥದ್ದು ಸೇಲ್ಸ್ ಮೇಲೆ. ಸೇಲ್ಸ್ ತಗೊಂಡು ಸೇಲ್ಸ್ಗೆ ನಾವು ಗ್ರಾಸ್ ಪ್ರಾಫಿಟ್ ಹಾಕಿ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕಂಡು ಹಿಡಿತೀವಿ. ನಮಗೆ ಆನ್ ಸೇಲ್ಸ್ ಬೇಕು. ಓಕೆ, ಸೊ ಹಂಗಾಗಿ ನಮ್ಗೆ ಏನ್ ಬೇಕಾಗಿರೋದು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ವೆರಿ ಸಿಂಪಲ್. ಕಾಸ್ಟ್ ಕೊಟ್ಟಿದ್ದಾಗ ಸೇಲ್ಸ್ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಇದೇನು 1/2 ಡಿನಾಮಿನೇಟರ್ ಇದೆಯಲ್ಲ, ಡಿನಾಮಿನೇಟರ್ಗೆ 1 ಅನ್ನ ಆಡ್ ಮಾಡ್ಕೋಬೇಕು. ವೆರಿ ಸಿಂಪಲ್. ಯಾವಾಗ ಕಾಸ್ಟ್ ಇರುತ್ತೆ ಅದನ್ನ ಸೇಲ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಛೇದ ಅಂತ ಏನಿರುತ್ತೆ ಅದಕ್ಕೆ 1 ಅನ್ನ ಆಡ್ ಮಾಡ್ಬೇಕು. ಅಂದ್ರೆ ಅಪ್ಪಲ್ಲಿ ಇರ್ತಕ್ಕಂಥ 1 ಹಾಗೆ ಇರುತ್ತೆ, ಛೇದದಲ್ಲಿ 2 ಇದೆಯಲ್ಲ, 2ಗೆ 1 ಅನ್ನ ಆಡ್ ಮಾಡ್ತೀರಾ ಅಂದ್ರೆ 3 ಆಗುತ್ತೆ. 1/3. ಓಕೆ, 1/3 ಆಗುತ್ತೆ. ಇನ್ ಕೇಸ್ ಇದೇನಾದ್ರೂ 25% ಕೊಟ್ಟಿದ್ನಪ್ಪ, ಅವಾಗ 1/4 ಆಗ್ತಾ ಇತ್ತು. 1/4 ಕಾಸ್ಟ್ ಆದಾಗ ಸೇಲ್ಸ್ ಏನಾಗುತ್ತೆ, 1/5 ಆಗುತ್ತೆ. 4ಗೆ 1 ಅನ್ನ ಆಡ್ ಮಾಡ್ಬೇಕು, 1/5 ಆಗುತ್ತೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ವೆರಿ ಸಿಂಪಲ್, 1/2 ಕೊಟ್ಟಿದ್ದಾನೆ, 2 1 ಅನ್ನ ಆಡ್ ಮಾಡಿದ್ರೆ 1/3. ಸೊ ಗ್ರಾಸ್ ಪ್ರಾಫಿಟ್ ನಾವು ಸೇಲ್ಸ್ ಮೇಲೆ ಕಂಡುಹಿಡಿಯೋದು, ಸೇಲ್ಸ್ ಇಂಟು ಗ್ರಾಸ್ ಪ್ರಾಫಿಟ್. ಸೊ ಸೇಲ್ಸ್ ಗೊತ್ತು, 5,40,000 rupees ಇಲ್ಲಿದೆ ಸೇಲ್ಸ್. ತಗೊಂಡ್ವಿ ಇಂಟು 1/3, ಆವಾಗ ನಮಗೆ ಆಟೋಮೆಟಿಕ್ಲಿ 1,80,000 rupees ಬರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಸುಮಾರು ಸಲ ಕೇಳ್ತಾ ಇರ್ತಾರೆ. 1,80,000. ಸೊ ಟೋಟಲ್ ಮಾಡ್ಕೋತೀವಿ. ಡೆಬಿಟ್ ಸೈಡ್ ಅನ್ನ 11,64 ಬರುತ್ತೆ, ಈ ಕಡೆ ತಗೋತೀವಿ. ಸೊ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದ್ಬಿಟ್ಟು 6,24,000 rupees ಬರುತ್ತೆ. ಟೋಟಲ್ 11,64 ಬರುತ್ತೆ,
ಅದ್ರಲ್ಲಿ 5,40,000 ಸೇಲ್ಸ್ ಅನ್ನ ಲೆಸ್ ಮಾಡಿದಾಗ 6,24,000 ವಿಲ್ ಬಿ ದ ಕ್ಲೋಸಿಂಗ್ ಸ್ಟಾಕ್. ಸೊ ಇಷ್ಟು ನಿಮ್ಮ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ತುಂಬಾ ಈಸಿ. ಇಲ್ಲಿ ಒಂದೇ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಂದ್ರ ಮೇಲೆ ಕೊಟ್ಟಿದ್ದಾನೆ, ಕಾಸ್ಟ್ ಮೇಲೆ ಕೊಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು, ಆನ್ ಸೇಲ್ಸ್ ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀವಿ, ಇದನ್ನ ನಾವು ಈ ತರ ಡಿನಾಮಿನೇಷನ್ ವೈಸ್ ಮಾಡ್ಕೋತೀವಿ. 50% ಅಂದ್ರೆ 1/2, 25% ಕೊಟ್ಟಿದ್ರೆ 1/4 ಮಾಡ್ಕೋಬೇಕು. ಓಕೆ, ಸೊ 1/2 ನ ಛೇದ ಏನಿದೆ ಡಿನಾಮಿನೇಟರ್, ಅದಕ್ಕೆ ಒಂದನ್ನ ಆಡ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕಲಿ ಇಟ್ ವಿಲ್ ಕನ್ವರ್ಟ್ ಇಂಟು ಗ್ರಾಸ್ ಪ್ರಾಫಿಟ್ ರೇಟ್ ಇಂಟು ಆನ್ ಸೇಲ್ಸ್ ಬಂದ್ಬಿಡುತ್ತೆ. ಸೊ ಕಂಡಿಡ್ಕೊಂಡ್ವಿ. ಸೊ ನಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬೇಕು. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್, ಸೊ ಅದನ್ನ ಕಂಡುಹಿಡಿತೀವಿ. ವೆರಿ ಸಿಂಪಲ್. ಕ್ಲೋಸಿಂಗ್ ಸ್ಟಾಕ್ ಏನಿತ್ತು ಆನ್ ದ ಡೇಟ್ ಆಫ್ ಫೈರ್ ಕಂಡುಹಿಡಿದೀವಿ, 6,24,000. ಸೊ 6,24,000 ತಗೊಂಡ್ವಿ. ಅದರಲ್ಲಿ ಸಾಲ್ವೇಜ್ ಅನ್ನ ಕಳಿತೀವಿ. ಏನಾದ್ರೂ ಓದಿದ್ಯಾ ಅದನ್ನ ಕಳಿತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಸಾಲ್ವೇಜ್ 1,24,080 ಕಳೆದಾಗ ನಮಗೆ 4,99,920 rupees ಬರುತ್ತೆ. ಸೊ ಇದರಲ್ಲಿ ಫೈರ್ ಎಕ್ಸ್ಟಿಂಗ್ವಿಷನ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಲ್. ಸೊ ಆಕ್ಚುಯಲ್ ಅಮೌಂಟ್ ಇಟ್ ಸೆಲ್ಫ್ ಇಸ್ ಆಕ್ಚುಯಲ್ ಅಮೌಂಟ್, ದಟ್ ಈಸ್ 4,99,920. ಸೊ ವೆರಿ ಸಿಂಪಲ್. ಫೋರ್ತ್ ಸ್ಟೆಪ್ ಈಸ್ ವೆರಿ ವೆರಿ ಈಸಿ. ಸೊ ಇದಾದ್ಮೇಲೆ ಅಮೌಂಟ್ ಆಫ್ ಕ್ಲೈಮ್ ಕಂಡುಹಿಡಿಯಬೇಕು. ನಮಗೆ ಪ್ರಾಬ್ಲಮ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ, ಹೌದಾ? ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಪಾಲಿಸಿ ಅಮೌಂಟ್. ಸೊ ಮೇಲೇನೆ ಕೊಟ್ಬಿಟ್ಟಿದ್ದಾನೆ, ಬಾಲು ಟ್ರೇಡರ್ಸ್ ಹ್ಯಾವ್ ಟೇಕನ್ ಅ ಫೈರ್ ಪಾಲಿಸಿ ಆಫ್ 4,80,000 ಅಂತ. ಯಾವಾಗ ಪಾಲಿಸಿ ಅಮೌಂಟ್ ಕೊಟ್ಟಿರ್ತಾನೋ ಆಗ ನಾವು ಏನಪ್ಪಾ ಮಾಡ್ಬೇಕು ಅಂತಂದಾಗ ಫಾರ್ಮುಲಾ ಹಾಕ್ಬೇಕು. ಸಿಚುಯೇಷನ್ 2 ಅಂದ್ರೆ ಅಂಡರ್ ಇನ್ಶೂರೆನ್ಸ್. ಸೊ ನಮ್ದು ಕ್ಲೋಸಿಂಗ್ ಸ್ಟಾಕ್ 6,24,000, ಬಟ್ ಅವನು ಪಾಲಿಸಿ ತಗೊಂಡಿರೋದಷ್ಟಕ್ಕೆ 4,80,000. ಸೊ ಹಂಗಾಗಿ ಏನಾಯ್ತು, ಅಂಡರ್ ಇನ್ಶೂರೆನ್ಸ್ ಆಯ್ತು. ಓಕೆ, ಕಡಿಮೆ ತಗೊಂಡಿದ್ದಾನೆ. 6,24,000 ಸ್ಟಾಕ್ ಇಟ್ಟು ಬರೀ 4,80,000ಕ್ಕೆ ಏನ್ ತಗೊಂಡಿದ್ದಾನೆ ಅವನು, ಇನ್ಶೂರೆನ್ಸ್ ತಗೊಂಡಿದ್ದಾನೆ, ಹೌದಾ? ಸೊ ಹಾಗಾಗಿ ನಾವು ಫಾರ್ಮುಲಾ ಹಾಕ್ತಿವಿ. ಕ್ಲೈಮ್ ಅನ್ನ ಕಂಡುಹಿಡಿಬೇಕಾದ್ರೆ ಆಕ್ಚುಯಲ್ ಲಾಸ್ ಇಂಟು ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ. ವೆರಿ ಸಿಂಪಲ್. ಆಕ್ಚುಯಲ್ ಲಾಸ್ ಗೊತ್ತು ನಮಗೆ, 4,99,920 ಇಂಟು 4,80,000 ಇಸ್ ದ ಪಾಲಿಸಿ ಅಮೌಂಟ್. ನಮ್ ಕ್ಲೋಸಿಂಗ್ ಸ್ಟಾಕ್ ಇದ್ದಿದ್ದು 6,24,000 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 3,84,554 rupees is the claim. Even though there is a loss of 4,99,920, you will get only 3,84,554. ನಿಮಗೆ ಅರೌಂಡ್ 4,99,000 ಲಾಸ್ ಆಗಿ ನಿಮಗೆ ಬರೋ ದುಡ್ಡು ಕಂಪನಿಯಿಂದ 3,84,000. ಯಾಕಪ್ಪ ಅಂದ್ರೆ ಅಂಡರ್ ಇನ್ಶೂರೆನ್ಸ್. ಏನ್ ಅಂಡರ್ ಇನ್ಶೂರೆನ್ಸ್ ಅಂದ್ರೆ 6,24,000 ರೂಪಾಯಿ ಸ್ಟಾಕ್ ಇಟ್ಟಿದ್ದೀರಾ, ಬಟ್ ಪಾಲಿಸಿ ಎಷ್ಟು ತಗೊಂಡಿದ್ದೀರಾ, ಬರೀ ಪ್ರೀಮಿಯಂ ಕಟ್ಟಿರೋದು ನೀವು 4,80,000 ಇದೆ ಅಂತ ಕಡಿಮೆ ಕಟ್ಕೊಂಡಿದ್ದೀರಾ. ಹಂಗಾಗಿ ನಿಮಗೆ ಕಂಪನಿಯಿಂದ ಬರ್ತಕ್ಕಂಥ ದುಡ್ಡು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ 3 ಐಟಮ್ ಅನ್ನ ಕಂಡಿಡೀರಿ ಅಂತ ಕೇಳಿದ್ದಾನೆ, ಹೌದಪ್ಪ? 3 ಐಟಮ್ಸ್. ಒಂದು ಟೋಟಲ್ ಲಾಸ್ ಆಫ್ ಸ್ಟಾಕ್ ಗೊತ್ತಾಯ್ತು ನಮ್ಗೆ. ಟೋಟಲ್ ಲಾಸ್ ಆಫ್ ಸ್ಟಾಕ್, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್, ಬೋತ್ ಆರ್ ಸೇಮ್, 4,99,920. ಸೊ ಎರಡನೇದು ಏನ್ ಕೇಳಿದಾನೆ ನಿಮ್ಗೆ, amount of claim to be lodged with the insurance company. Yes, that is nothing but amount of claim 3,84,554 ಸಿಕ್ತು ನಮ್ಗೆ. ಮೂರನೇದು ಕೇಳಿದಾನೆ ಏನಂದ್ರೆ ಲಾಸ್ ಸಫರ್ಡ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್. ಅಂಡರ್ ಇನ್ಶೂರೆನ್ಸ್ ಮಾಡಿದ್ರಿಂದ ಆದಂತಹ ಲಾಸ್ ಎಷ್ಟು ಅಂದ್ರೆ, ನಿನಗೆ 4,99,920 ರೂಪಾಯಿ ಬರಬೇಕಿತ್ತು, ಬಟ್ ಬಂದಿದ್ದು 3,84,000. ಅದರಲ್ಲಿ ನಿನಗೆ ಲಾಸ್ ಅಂಡರ್ ಇನ್ಶೂರೆನ್ಸ್ ಮಾಡಿದ್ರಿಂದ ಆದ ಲಾಸ್. ಸೊ ವೆರಿ ಸಿಂಪಲ್. ಲಾಸ್ ಸಫರ್ಡ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್ ಯಾವ ತರ ಕಂಡುಹಿಡಿತೀವಪ್ಪ ಅಂದ್ರೆ ಆಕ್ಚುಯಲ್ ಲಾಸ್ ಮೈನಸ್ ಕ್ಲೈಮ್ ಅಮೌಂಟ್. ಆಕ್ಚುಯಲ್ ಲಾಸ್ ನಿನಗೆ 4,99,920 ಆಯ್ತು, ನಿನಗೆ ಬಂದ ಅಮೌಂಟ್ 3,84,554. ಸೊ ದಟ್ ಯು ಸಫರ್ಡ್ ಅ ಲಾಸ್ ಆಫ್ rupees 1,15,366 ಬಿಕಾಸ್ ಆಫ್ ಅಂಡರ್ ಇನ್ಶೂರೆನ್ಸ್. ಸೊ ಇಷ್ಟು ನಮ್ಮ ಈ ಒಂದು ಪಾಲಿಸಿ, ಈ ಒಂದು ಪ್ರಾಬ್ಲಮ್ ತುಂಬಾ ಈಸಿ ಇರುತ್ತೆ. ಇದರಲ್ಲಿ ನಿಮ್ಗೆ ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್, ಟೆಕ್ನಿಕಲ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕೊಟ್ಟಿದ್ದಾನೆ, ಅದನ್ನ ನಾವು ಸೇಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಇನ್ನೆಲ್ಲ ತುಂಬಾ ಈಸಿ ಇರುತ್ತೆ. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು.